ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದಂತಹ ಒಂದು ಸಾಂಪ್ರದಾಯಿಕ ಒಂದು ಚಟ್ನಿನ ಮಾಡೋದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬದನೆಕಾಯಿ ಚಟ್ನಿ. ಇದಕ್ಕೆ ಒಂದು 4ರಿಂದ 5 ಐಟಮ್ಸನ್ನು ಯೂಸ್ ಮಾಡಿ ತುಂಬ ಹೆಲ್ತಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂತಹ ಚಟ್ನಿನ ಯಾವ ಥರ ಮಾಡಬೇಕು, ಇದನ್ನು ನಮ್ಮ ಸೈಡು ಕ್ಯೂಚಿಂಡಿ ಅಂತಲೂ ಕರೀತಾರೆ. ಕೈಯಲ್ಲಿ ಕ್ಯೂಚ್ಬಿಟ್ಟು ಕೂಡ ಮಾಡ್ತಾರೆ. ಹಾಗೆಯೇ ಮಿಕ್ಸಿನ ಇವಾಗ ಮಿಕ್ಸಿ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇದನ್ನು ಬದನೆಕಾಯಿ ಚಟ್ನಿ, ಸುಟ್ಟಿರೋ ಚಟ್ನಿ ಆ ಥರ ಕೂಡ ಕರೀತಾರೆ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವೇನಾದರೂ ಮಾಡ್ಕೊಂಡು ತಿಂದರೆ ಎಷ್ಟು ಇಷ್ಟಪಡ್ತೀರಾ ಅಂತಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಈ ಚಟ್ನಿ ಯಾವ ಥರ ಮಾಡೋದು ಅಂತ. ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಆ ಚಟ್ನಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನೀವು ಕೊಡೋವಂಥ ಸಪೋರ್ಟಿಂದ ನಾವಿನ್ನೂ ಇದೇ ಥರ ಹೆಚ್ಚು ಇನ್ಫಾರ್ಮೇಟಿವ್ ಹೆಲ್ತಿ ವೀಡಿಯೋಸ್ನ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಸಾಂಪ್ರದಾಯಿಕ ಅಂದರೆ ನಮ್ಮ ಅಜ್ಜಿ ನಮ್ಮಮ್ಮ ಅವ್ರು ಮಾಡ್ತಿದ್ದಂತಹ ಒಂದು ಮುಳುಗಾಯಿ ಚಟ್ನಿ ಅಂತಲೇ ಹೇಳ್ಬೋದು. ಸೊ ಆ ಚಟ್ನಿನ ಹಳೇ ಕಾಲದಲ್ಲಿ ಅಜ್ಜಿಯವರು ಯಾವ ಥರ ಮಾಡ್ತಾಯಿದ್ರು ಅದೇ ಮೆಥಡಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಳೇ ಕಾಲದಲ್ಲಿ ಸೌದೆ ಒಲೆಗಳೆಲ್ಲ ಇತ್ತು. ಇವಾಗ ಸೌದೆ ಒಲೆಗಳೆಲ್ಲ ಕಮ್ಮಿ ಆಗಿರೋದ್ರಿಂದ ಎಲ್ಲರೂ ಗ್ಯಾಸ್ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಸೌದೆ ಒಲೆ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ನಾನು ಗ್ಯಾಸ್ ಮೇಲೆ ಈ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೇ ಹೇಳ್ಬೋದು. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದ್ದರೆ ಸಾಕು. ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಯಾರಾದರೂ ಹುಷಾರಿಲ್ಲದೆ ಇರೋರು, ಫೀವರ್ ಬಂದಿರೋರು ಅಂಥವ್ರಿಗಂತೂ ಈ ಥರ ಚಟ್ನಿನ ಮಾಡಿ ಕೊಟ್ಟುಬಿಟ್ರೆ ಎಷ್ಟು ಖುಷಿಯಾಗಿ ತಿಂತಾರೆ ಅಂತಂದರೆ ಇದು ಚಪಾತಿಗಾಗ್ಬೋದು, ಅನ್ನಕ್ಕಾಗ್ಬೋದು, ಹಾಗೆ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್. ಈವನ್ ಮುದ್ದೆಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮುದ್ದೆ ಜೊತೆ ಸ್ವಲ್ಪ ಮೊಸರು ಅಥವಾ ತುಪ್ಪನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ದಪ್ಪ ಬದನೆಕಾಯಿನ ಈ ಥರ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಟ್ಕೋಬೇಕಾಗುತ್ತೆ. ಎಲ್ಲ ಕಡೆನೂ ನೀಟಾಗಿ ಅದು ಬಾಯ್ಲ್ ಆಗಬೇಕು. ಹಾಗಾಗಿ ತಿರುಗಿಸಿ ಫುಲ್ಲು ಸುತ್ತ ಅದ್ರ ಸೈಡ್ ಏನಿರುತ್ತೆ ಬದನೆಕಾಯ್ದು ಅದನ್ನು ನೀಟಾಗಿ ಸುಟ್ಕೋಬೇಕಾಗುತ್ತೆ. ಎಲ್ಲ ಕಡೆನೂ ಅದು ಬೇಯಬೇಕು. ಸೊ ಅದಾದಮೇಲೆ ಇಲ್ಲಿ ಮಿಕ್ಸಿ ಜಾರ್ಗೆ ಕರಿಬೇವಿನ ಸೊಪ್ಪು, ನಾವು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ತೀವಿ. ಹಸಿಮೆಣ್ಸಿನ್ಕಾಯಿ ನಮ್ಮ ಮನೇಲಿ ಯೂಸ್ ಮಾಡಲ್ಲ. ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ, ಒಂದು 7ರಿಂದ 8 ಎಸಳಷ್ಟು ಬೆಳ್ಳುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ನೀಟಾಗಿ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೋಬೇಕು. ಸೊ ನಿಮ್ಮ ಹತ್ರ ಏನಾದರೂ ಕುಟ್ಟೋಂತಹ ಕಲ್ಲುಗಳಿದ್ದರೆ ಕಲ್ಲುಗಳಲ್ಲಿ ಮಾಡಿದ್ರಂತೂ ಇನ್ನೂ ಎಕ್ಸ್ಟ್ರಾಡಿನರಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಹತ್ರ ಆ ಥರ ಕುಟ್ಟೋದಕ್ಕೆ ಕಲ್ಲು ಆ ಥರ ಏನೂ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಮಿಕ್ಸಿನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಇದನ್ನು ನಮ್ಮ ಅಜ್ಜಿಯವರು ಬರೀ ಕೈಯಲ್ಲೇ ಕ್ಯೂಚ್ಬಿಟ್ಟು ಮಾಡ್ತಾಯಿದ್ರು. ಒಳ್ಳೆ ಟೇಸ್ಟ್ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಬಟ್ ಇವಾಗ ಆ ಟೇಸ್ಟು ಬರಲ್ಲ, ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಆನಂತರ ಸುಟ್ಟಿರೋಂತಹ ಬದನೆಕಾಯಿ ಏನಿರುತ್ತೆ ಅದ್ರ ಮೇಲ್ಗಡೆ ಇರೋಂತಹ ಬ್ಲ್ಯಾಕ್ ಕಲರ್ ಸಿಪ್ಪೆ ಏನಿರುತ್ತೆ ಅದನ್ನು ನೀಟಾಗಿ ಸುಲ್ಕೊಂಡು ಈ ಥರ ಎಲ್ಲ ಕಡೆ ಚೆಕ್ ಮಾಡಿ ಹಾಕಬೇಕಾಗುತ್ತೆ. ರೀಸನ್ ಇಷ್ಟೇ, ಬದನೆಕಾಯಲ್ಲಿ ಕೆಲವು ಸೈಡು ಹುಳುಗಳು ಇರುತ್ತೆ. ಸೊ ಅದು ನಮಗೆ ಗೊತ್ತಾಗಲ್ಲ ಮೇಲ್ಗಡೆಯಿಂದ ನೋಡಿದಾಗ. ಸೊ ಹಾಗಾಗಿ ಈ ಥರ ಎಲ್ಲ ಅದು ರುಬ್ಬಿರೋಂತಹ ಮಿಶ್ರಣಕ್ಕೆ ಬದನೆಕಾಯಿನ ನೀಟಾಗಿ ಈ ಥರ ಬಿಡಿಸಿ ಹಾಕಬೇಕು. ಹಾಕಿದ್ಮೇಲೆ ಈ ಥರ ಒಂದು ಮಿಕ್ಸಿಯಲ್ಲಿ ಬರೀ ಒಂದು ರೌಂಡ್ ಹಿಂಗೆ ಅದು ಕರೆಕ್ಟಾಗಿ ಆ ಮೆಣಸಿನ್ಕಾಯಿದು ಪೌಡ್ರು ಅದೆಲ್ಲ ಏನಿರುತ್ತೆ ಅದು ಇದಕ್ಕೆ ಕರೆಕ್ಟಾಗಿ ಬ್ಲೆಂಡ್ ಆಗೋಕ್ಕೆ 1 ಅಥವಾ 2 ರೌಂಡ್ ಹಿಂಗೆ ಸುತ್ತಿಸ್ಬಿಟ್ಟು ಆಫ್ ಮಾಡಿದ್ರೆ ಆಯಿತು. ಇಲ್ಲ ಅಂತಂದರೆ ನಿಮ್ಗೆ ಆ ಥರ ಇಷ್ಟ ಇಲ್ಲ ಅಂದರೂ ಕೂಡ ಕೈಯಲ್ಲಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ, ಯಾಕಂದರೆ ಬದನೆಕಾಯಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ. ಸೊ ಕೈಯಲ್ಲೂ ಕೂಡ ನೀಟಾಗಿ ಕ್ಯೂಚಿನೂ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಕರೆಕ್ಟಾಗಿ ಬ್ಲೆಂಡ್ ಆಗಲಿ ಅನ್ನೋಂಥ ಒಂದು ರೀಸನಿಂದ ಮಿಕ್ಸಿ ಜಾರಲ್ಲಿ 1 ರೌಂಡ್ ಅಥವಾ 2 ರೌಂಡ್ ನೀಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದಂತೂ ನಾನು ರಾಗಿ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಮಾಡ್ತೀನಿ. ಸೊ ನಮ್ಮ ಮನೇಲಿ ದಪ್ಪ ಬದನೆಕಾಯಿ ಇತ್ತು ಅಂದರೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದೆ ಈ ಚಟ್ನಿಗೆ ಅಂತಲೇ ಹೇಳ್ಬೋದು. ಇದನ್ನು ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಫೇವ್ರೇಟ್. ನನಗಂತಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಫೇವ್ರೇಟು. ಯಾಕಂತಂದರೆ ಅಜ್ಜಿ ಕಾಲದಲ್ಲಿರುವಂತಹ ಅಡುಗೆಗಳು
ಅಷ್ಟು ರುಚಿಯಾಗಿರುತ್ತೆ. ಅವರು ಮಾಡ್ತಿದ್ದಂತಹ ಅದೇ ರಿಯಲ್ ಟೇಸ್ಟ್ ಬರದೇ ಇದ್ದರೂ ಕೂಡ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗಿನ ನಮ್ಮದು ಪಿಜ್ಜಾ ಬರ್ಗರ್ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಹೆಲ್ತಿ ಫುಡ್ಡು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಸ್ವಲ್ಪ 1-2 ರೊಟ್ಟಿ ತಿಂತಿರೋರು ಈ ಥರ ಒಳ್ಳೆ ಚಟ್ನಿ ಮಾಡ್ಕೊಂಡು ತಿಂದರೆ ಏನೋ ಒಂದು ಅರ್ಧ ಅಥವಾ 1 ರೊಟ್ಟಿ ಎಕ್ಸ್ಟ್ರಾನೇ ತಿನ್ಬೋದು ಅಂತಲೇ ಹೇಳ್ಬೋದು. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಬೇಕು, ಇದ್ರ ಚಟ್ನಿ ರಿಯಲ್ ಟೇಸ್ಟು ನಿಮಗೂ ಗೊತ್ತಾಗಬೇಕು ಅಂತಂದರೆ ನಾನೇನು ತೋರಿಸಿದ್ದೀನಲ್ಲ ಈ ರೆಸಿಪಿನ ಅದೇ ಥರ ಕರೆಕ್ಟಾಗಿ ಮಾಡಿಕೊಂಡು ನೀವು ತಿನ್ನಿ. ಟೇಸ್ಟ್ ಯಾವ ಥರ ಇತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಕಸ್ಮಾತ್ ನಿಮ್ಮ ಮನೇಲೂ ರೆಗ್ಯುಲರಾಗಿ ಚಟ್ನಿನೂ ಮಾಡ್ತಾಯಿದ್ರೆ ಆ ಥರದವ್ರು ಯಾರಾದರೂ ನನ್ನ ವೀಡಿಯೋನ ನೋಡಿದರೆ ಅವರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೂಡ ಈ ಥರ ರೆಗ್ಯುಲರಾಗಿ ಚಟ್ನಿನ ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಸೊ ಇದಂತೂ ಅಜ್ಜಿ ಕಾಲದ ತಿಂಡಿ, ಯಾರೂ ಮರೆಯೋಕ್ಕಾಗಲ್ಲ. ನನಗಂತೂ ಮರೆಯೋಕ್ಕಾಗಲ್ಲ. ನನ್ನ ಲೈಫಲ್ಲಿ ಇದಂತೂ ಒಂದು ಅಡಾಪ್ಟ್ ಮಾಡಿಕೊಂಡೇ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.